So, dear students, my today's lesson is AC motor winding part 3. So, in this lesson, we are going to be study the types of AC windings and one winding calculation of a given motor and preparation of a winding diagram for that calculation. So, winding is a method of placing the insulated coils in the inside of the motors or generators properly. So, in the today's lesson, we will go for studying that types of windings and winding calculation and preparation of one winding diagram. So here the types of windings. In this figure there are three or four types of winding types are there. They are said to be full coil winding. ಇದನ್ನು ಒಂದು ಫುಲ್ ಕಾಯಿಲ್ ವೈಂಡಿಂಗ್ ಅಂತ ಕರಿತೀವಿ. ಇಲ್ಲಿ ಈ ವೈಂಡಿಂಗಲ್ಲಿ 4 ಕಾಯಿಲ್ಸ್ ಇದೆ. ಕರೆಂಟ್ ಹರಿಯೋ ದಿಕ್ಕು ಮೊದಲನೇ ಕಾಯಿಲಲ್ಲಿ ಕ್ಲಾಕ್ ವೈಸಲ್ಲಿರುತ್ತೆ, ಎರಡನೇ ಕಾಯಿಲಲ್ಲಿ ಆಂಟಿ ಕ್ಲಾಕ್ ವೈಸ್, ಮೂರನೇ ಕಾಯಿಲಲ್ಲಿ ಕ್ಲಾಕ್ ವೈಸ್ ಆಗಿರುತ್ತೆ, ನಾಲ್ಕನೇ ಕಾಯಿಲ್ ಆಂಟಿ ಕ್ಲಾಕ್ ವೈಸ್ ಆಗಿರುತ್ತೆ. ಹಾಗಾಗಿ 4 ಪೋಲ್ಸು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಪೋಲ್ಸ್ ಕ್ರಿಯೇಟ್ ಆಗೋದು ಕರೆಂಟ್ ಹರಿಯೋ ದಿಕ್ಕಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಒಂದು ಕಾಯಿಲ್ಗೆ ನಾವೇನು ಸ್ಟಾರ್ಟಿಂಗು ಫಿನಿಷಿಂಗ್ ಅಂತ ತಗೊಳ್ತೀವಿ. ಒಂದನೇ ಕಾಯಿಲ್ ಫಿನಿಷಿಂಗು ಎರಡನೇ ಕಾಯಿಲ್ ಫಿನಿಷಿಂಗ್ ಹೋಗಿದೆ, ಎರಡನೇ ಕಾಯಿಲ್ ಸ್ಟಾರ್ಟಿಂಗು ಮೂರನೇ ಕಾಯಿಲ್ ಸ್ಟಾರ್ಟಿಂಗ್ಗೆ, ಮೂರನೇ ಕಾಯಿಲ್ ಫಿನಿಷಿಂಗು ನಾಲ್ಕನೇ ಕಾಯಿಲ್ ಫಿನಿಷಿಂಗ್ಗೆ ಸ್ಟಾರ್ಟಿಂಗ್ ಕೊನೆ ಬಂದಿದೆ. ಸೊ ದಿಸ್ ಟೈಪ್ ಆಫ್ ವೈಂಡಿಂಗ್ ಈಸ್ ನೋನ್ ಆಸ್ ಫುಲ್ ಕಾಯಿಲ್ ವೈಂಡಿಂಗ್ ಅಂತ ನಾವು ಇದನ್ನು ಕರಿತೀವಿ. ಇನ್ನು ಕೆಳಭಾಗದಲ್ಲಿ 2 ಕಾಯಿಲ್ ಇದೆ. ಇದರಲ್ಲಿ ಕರೆಂಟ್ ಹರಿಯೋ ದಿಕ್ಕು ಮೊದಲನೇ ಕಾಯಿಲಲ್ಲಿ ಕ್ಲಾಕ್ ವೈಸ್ ಇರುತ್ತೆ, ಎರಡನೇ ಕಾಯಿಲಲ್ಲಿ ಕ್ಲಾಕ್ ವೈಸ್ ಇರುತ್ತೆ. ಹಾಗಾಗಿ 4 ಪೋಲ್ಸ್ ಕ್ರಿಯೇಟ್ ಆಗುತ್ತೆ, 2 ನಾರ್ತ್ 2 ಸೌತ್ ಆಗಿರುತ್ತೆ. ಸೊ ಇದನ್ನು ಆಫ್ ಕಾಯಿಲ್ ವೈಂಡಿಂಗ್ ಅಂತ ನಾವು ಕರಿತೀವಿ. ಅದಾದ ನಂತರ ಬ್ಯಾಸ್ಕೆಟ್ ವೈಂಡಿಂಗ್ ಅಥವಾ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅಂತ ಇದನ್ನು ನಾವು ಕರಿಬೋದು. ಈ ಬ್ಯಾಸ್ಕೆಟ್ ವೈಂಡಿಂಗಲ್ಲಿ ಇಲ್ಲಿರೋ ಸ್ಲಾಟ್ಸ್ ಏನಿದೆ, ಎಲ್ಲ ಕಾಯಿಲ್ಸ್ ಪಿಚ್ಚು ಒಂದೇ ಇರುತ್ತೆ. ಪಿಚ್ ಅಂತ ಹೇಳಿದ್ರೆ ಒಂದು ಕಾಯಿಲ್ನ ಸೈಡ್ ಯಾವ ಭಾಗದಲ್ಲಿ ಕೂತ್ಕೊಳ್ಳುತ್ತೋ ಅಲ್ಲಿಂದ ಅದು ಇನ್ನೊಂದು ಭಾಗ ಯಾವ ಸ್ಲಾಟಲ್ಲಿ ಕೂತಿರುತ್ತೋ ಅದನ್ನು ನಾವು ಕಾಯಿಲ್ ಪಿಚ್ ಅಂತ ನಾವು ಕರಿತೀವಿ. ಇದರಲ್ಲಿ ಸಿಂಗಲ್ ಲೇಯರ್ ಆಗಿದೆ, ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಆಗಿದೆ. ಹಾಗಾಗಿ ಒಂದು ಸ್ಲಾಟಿಂದ ಇನ್ನೊಂದು ಸ್ಲಾಟ್ಗೆ ಇದನ್ನು ಕಾಯಿಲ್ ಕುಡಿಸಿದಾಗ ಒಂದು ಸ್ಲಾಟನ್ನು ನಾವು ಖಾಲಿ ಬಿಡಬೇಕಾಗುತ್ತೆ. ಸೊ ಸಿಂಗಲ್ ಲೇಯರ್ ವೈಂಡಿಂಗಲ್ಲಿ ನಂಬರ್ ಆಫ್ ಸ್ಲಾಟ್ಸ್ ಏನಿರುತ್ತೋ ಆ ನಂಬರ್ ಆಫ್ ಸ್ಲಾಟ್ಸ್ ಅರ್ಧದಷ್ಟು ಕಾಯಿಲ್ಸ್ ಮಾತ್ರ ಇರುತ್ತೆ. ಇನ್ನು ಕೆಳಭಾಗದಲ್ಲಿರೋದು ಡಬಲ್ ಲೇಯರ್ ವೈಂಡಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಕಾಯಿಲ್ಸು ಕಂಟಿನ್ಯೂಸ್ ಆಗಿ ನಾವು ಎವ್ವೇರೆ ಸ್ಲಾಟಲ್ಲಿ ಫಿಲಪ್ ಮಾಡ್ತಾ ಹೋಗ್ತೀವಿ. ಸೊ ಫಿಗರಲ್ಲಿ ಬ್ಲ್ಯಾಕ್ ಸೈಡ್ ಇರೋದು ಕಾಯಿಲ್ ಒಳಭಾಗ, ಆಮೇಲೆ ವೈಟಲ್ಲಿರೋದು ಕಾಯಿಲ್ನ ಮೇಲ್ಭಾಗ ಆಗಿರುತ್ತೆ. ನಂಬರ್ ಆಫ್ ಕಾಯಿಲ್ಸು ಈ ಮೋಟಾರ್ಸಲ್ಲಿ ಈ ಒಂದು ವೈಂಡಿಂಗಲ್ಲಿ ನಂಬರ್ ಆಫ್ ಕಾಯಿಲ್ಸು ನಂಬರ್ ಆಫ್ ಸ್ಲಾಟ್ಸ್ಗೆ ಈಕ್ವಲ್ ಆಗಿರುತ್ತೆ. ಇನ್ನು ಮೂರನೇ ಥರ ವೈಂಡಿಂಗನ್ನು ನೋಡಿದಾಗ, ಮೂರನೇ ಥರ ವೈಂಡಿಂಗಲ್ಲಿ ಒಂದು ಸ್ಮಾಲ್ ಕಾಯಿಲ್, ಇನ್ನೊಂದು ಬಿಗ್ಗರ್ ಕಾಯಿಲ್, ಇನ್ನೊಂದು ಬಿಗ್ಗರ್ ಕಾಯಿಲ್ ಇದೆ. ಒಂದು ಚಿಕ್ಕ ಕಾಯಿಲು, ಇನ್ನೊಂದು ಅದಕ್ಕಿಂತ ದೊಡ್ಡದು, ಇನ್ನೊಂದು ಅದಕ್ಕಿಂತ ದೊಡ್ಡದು. ಒಂದರ ಪಿಚ್ಚು 1 to 4 ಇದೆ, ಇನ್ನೊಂದರ ಪಿಚ್ಚು 1 to 6 ಇದೆ, ಇನ್ನೊಂದರ ಪಿಚ್ಚು 1 to 8 ಇದೆ. ಸೊ ಈ ಥರ ವೈಂಡಿಂಗ್ಸ್ ಮಾಡಿದಾಗ ಇದನ್ನು ಕಾನ್ಸಂಟ್ರೇಟಿಕ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ಈ ಲೆಫ್ಟ್ ಸೈಡಲ್ಲಿರುವಂಥ ಎಲ್ಲ ಸೈಡ್ಸ್, ಈ ಒಂದು ಸೈಡ್ಸಲ್ಲಿ ಒಂದು ಪೋಲ್ ಕ್ರಿಯೇಟ್ ಆಗುತ್ತೆ, ಈ 3 ಸೈಡ್ಸಲ್ಲಿ ಇನ್ನೊಂದು ಪೋಲ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ಇದನ್ನು ಕಾನ್ಸಂಟ್ರಿಕ್ ವೈಂಡಿಂಗ್ ಅಂತ ಕರಿತೀವಿ. ಹಲವಾರು ಮೋಟರ್ಸನ್ನು ನಾವು ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗು ಮಾಡ್ತೀವಿ, ಕಾನ್ಸಂಟ್ರಿಕ್ ವೈಂಡಿಂಗು ಮಾಡ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ರಿಕ್ವೈರ್ಮೆಂಟ್. ಸೊ ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಒಂದು 3 ಫೇಸ್ ಸಿಂಗಲ್ ಲೇಯರ್ ಡಿಸ್ಟ್ರಿಬ್ಯೂಟೆಡ್ AC ಮೋಟಾರ್ ವೈಂಡಿಂಗ್ ಡಯಾಗ್ರಾಮನ್ನು ಪ್ರಿಪೇರ್ ಮಾಡೋಣ. ಸೊ ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಕೊಟ್ಟಿರೋಂಥ ಒಂದು ಮೋಟಾರ್ ಒಂದು ಡೀಟೇಲ್ಸ್ ಏನಿದೆ ಅಂತ ಹೇಳಿದ್ರೆ, ಇದು 24 ಸ್ಲಾಟು ಮೋಟಾರು.
ಇದರಲ್ಲಿ 24 ಸ್ಲಾಟ್ ಇದೆ, 3 ಫೇಸ್ ಆಗಿರುತ್ತೆ, 12 ಕಾಯಿಲ್ಸ್ ಇದೆ, 4 ಪೋಲ್ಸ್ ಇದೆ. 12 ಕಾಯಿಲ್ಸ್ ಆಗಿರೋದ್ರಿಂದ 24 ಸ್ಲಾಟ್ ಇರೋದ್ರಿಂದ ಸ್ಲಾಟ್ಗಳ ಸಂಖ್ಯೆ ಅರ್ಧದಷ್ಟು ಕಾಯಿಲ್ಸ್ ಇರೋದ್ರಿಂದ ಇದು ಸಿಂಗಲ್ ಲೇಯರ್ ವೈಂಡಿಂಗ್ ಆಗಿರುತ್ತೆ. ಸೊ ಇಲ್ಲಿ 4 ಪೋಲ್ಸ್ಗೆ ನಾವು ಇದನ್ನು ಮಾಡಬೇಕಾಗಿರುತ್ತೆ. 4 ಪೋಲ್ಸ್ಗೆ ನಾವು ವೈಂಡಿಂಗ್ ಮಾಡಬೇಕು. ಸೊ ಹಾಗಾಗಿ ನೆಕ್ಸ್ಟು ವೈಂಡಿಂಗ್ ಕ್ಯಾಲ್ಕುಲೇಷನ್ ನಾವು ಯಾವ ರೀತಿ ಮಾಡ್ತೀವಿ ಅಂತ ನೋಡಿದ್ರೆ, ಸೊ ಮೊದಲಿಗೆ ನಾವು ಇಲ್ಲಿ ಒಟ್ಟಾರೆ ಕಾಯಿಲ್ಗಳ ಸಂಖ್ಯೆ, ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸನ್ನು ನೋಡೋಣ. ಇಲ್ಲಿ 3 ಫೇಸ್ ಆಗಿರೋದ್ರಿಂದ ಒಟ್ಟಾರೆ ಕಾಯಿಲ್ಗಳು 12 ಇದೆ. 12 ಡಿವೈಡ್ ಬೈ 3, 12 ಡಿವೈಡ್ ಬೈ 3 ವಿಲ್ ಗಿವ್ಸ್ ಯು 4 ಕಾಯಿಲ್ಸ್ ಪರ್ ಫೇಸ್. ಒಂದು ಫೇಸ್ಗೆ 4 ಕಾಯಿಲ್ ಇರುತ್ತೆ. ಹಾಗಾಗಿ 12 ಕಾಯಿಲಲ್ಲಿ ಒಂದೊಂದು ಫೇಸ್, 6 ಫೇಸ್ಗೆ 4 ಕಾಯಿಲು, ವೈ ಫೇಸ್ಗೆ 4 ಕಾಯಿಲು, ಬಿ ಫೇಸ್ಗೆ 4 ಕಾಯಿಲು ಇರುತ್ತೆ. ಸೊ ನೆಕ್ಸ್ಟು ನಂಬರ್ ಆಫ್ ಕಾಯಿಲ್ಸ್ ಪರ್ ಪೋಲ್ ಪರ್ ಫೇಸ್. ಸೊ ಇದನ್ನು ನಾವು ಕಾಯಿಲ್ಸ್ ಸುತ್ತಕೊಳ್ಳೋದಕ್ಕೆ ಬಹಳ ಬೇಕಾಗುತ್ತೆ, ಅಥವಾ ಗ್ರೂಪ್ ಆಫ್ ಕಾಯಿಲ್ಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ಇದಕ್ಕೆ ನಾವು ಮಾಡಬೇಕು ಅಂತ ಹೇಳಿದಾಗ ಒಟ್ಟಾರೆ ಕಾಯಿಲೆಗಳು 12 ಡಿವೈಡ್ ಬೈ 3 ಇಂಟು 4. 3 ಅನ್ನೋದು ಫೇಸಸ್ ಆಗಿರುತ್ತೆ, 4 ಅನ್ನೋದು ಪೋಲ್ಸ್ ಆಗಿರುತ್ತೆ, 12 ಅನ್ನೋದು ನಂಬರ್ ಆಫ್ ಕಾಯಿಲ್ಸ್ ಆಗಿರುತ್ತೆ. ಸೊ ಇದನ್ನು ನಾವು ಮಾಡಿದಾಗ ಸೊ ಈ ಒಂದು 1 ಕಾಯಿಲ್ ಪರ್ ಫೇಸ್ ಪರ್ ಪೋಲ್ ಅಂತ ಬರುತ್ತೆ. ಒಂದು ಫೇಸ್ಗೆ, ಒಂದು ಪೋಲ್ಗೆ 1 ಕಾಯಿಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಮೋಟಾರ್ ಏನಿದೆ 24 ಸ್ಲಾಟ್ ಮೋಟಾರು, ಇದರಲ್ಲಿ ನಾವು ಸಿಂಗಲ್ ಲೇಯರ್ ವೈಂಡಿಂಗ್ ಮಾಡ್ಕೋಬೇಕು ಅಂತ ಹೇಳಿದಾಗ ಒಂದೊಂದು ಕಾಯಿಲ್ನ ಒಂದು ಸರಿ ನಾವು ಸುತ್ತಕೊಳ್ತೀವಿ. ಇದನ್ನು 1 ಕಾಯಿಲ್ ಪರ್ ಫೇಸ್ ಪರ್ ಪೋಲ್ ಅಂತ ಇದನ್ನು ನಾವು ಹೇಳ್ತೀವಿ. ಸೊ ವೆನ್ ನಂಬರ್ ಆಫ್ ಪೋಲ್ಸ್ ಆರ್ ಈಕ್ವಲ್ಸ್ ಟು ನಂಬರ್ ಆಫ್ ಕಾಯಿಲ್ಸ್, ದೆನ್ ದಿಸ್ ವೈಂಡಿಂಗ್ ಈಸ್ ಕಾಲ್ಡ್ ಆಸ್ ಫುಲ್ ಕಾಯಿಲ್ ವೈಂಡಿಂಗ್. ಇದನ್ನು ನಾವು ನಂಬರ್ ಆಫ್ ಕಾಯಿಲ್ಸು, ನಂಬರ್ ಆಫ್ ಪೋಲ್ಸು, ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಬಂದಾಗ ಇದನ್ನು ನಾವು ಹೋಲ್ ಕಾಯಿಲ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, when number of coils are half of the number of total slots, then it is called as single layer winding. ಒಟ್ಟಾರೆ ಕಾಯಿಲ್ಗಳ ಸಂಖ್ಯೆ ಸ್ಲಾಟ್ಸ್ ಸಂಖ್ಯೆಗಿಂತ ಅರ್ಧದಷ್ಟು ಇರೋದ್ರಿಂದ ಇದನ್ನು ನಾವು ಸಿಂಗಲ್ ಲೇಯರ್ ವೈಂಡಿಂಗ್ ಅಂತ ಕರಿತೀವಿ. ಸೊ ಪೋಲ್ ಪಿಚ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಮೋಟ್ರಸಲ್ಲಿ. ಪೋಲ್ ಪಿಚ್ಗೆ ನಾವು ಸ್ಲಾಟ್ಸ್ ಡಿವೈಡ್ ಬೈ ಪೋಲ್ಸನ್ನು ಮಾಡ್ತೀವಿ. ಟೋಟಲ್ ಸ್ಲಾಟ್ಸ್ 24 ಇದೆ, 4 ಪೋಲ್ಸ್ ಮೋಟ್ರ್ ನಾವು ವೈಂಡಿಂಗ್ ಮಾಡಬೇಕಾಗಿದೆ. ಹಾಗಾಗಿ 24 ಡಿವೈಡ್ ಬೈ 4, 6 ಸ್ಲಾಟ್ಸ್ ಅಂತ ಬರುತ್ತೆ. ಇದು ಫುಲ್ ಪಿಚ್ ಆಗಿರುತ್ತೆ ಅಥವಾ ಪೋಲ್ ಪಿಚ್ ಆಗಿರುತ್ತೆ. ಸೊ ನಾವು ಪೋಲ್ ಪಿಚ್ ಎಷ್ಟಿರುತ್ತೋ ಅಷ್ಟೇ ಕಾಯಿಲ್ ಪಿಚ್ ತೊಗೊಂಡ್ರೆ ಅದನ್ನು ಫುಲ್ ಪಿಚ್ ವೈಂಡಿಂಗ್ ಅಂತ ಕರಿತೀವಿ. ನಾವು ಅಕಸ್ಮಾತಾಗಿ ಅದಕ್ಕಿಂತ 1 ಸ್ಲಾಟ್ ಕಡಿಮೆ ಏನು ಪೋಲ್ ಪಿಚ್ ಬರುತ್ತೆ, 6ಗಿಂತ ಕಡಿಮೆ ಅಂದರೆ 5 ಸ್ಲಾಟ್ ನಾವು ತೊಗೊಂಡಾಗ ಅದನ್ನು ಶಾರ್ಟ್ ಪಿಚ್ ಅಂತ ಕರಿತೀವಿ. ಸೊ ಶಾರ್ಟ್ ಪಿಚ್ಚು ಅಲ್ಲಿ ಕಾಯಿಲ್ನ ನಾವು 1ನೇ ಸ್ಲಾಟಿಂದ 6ನೇ ಸ್ಲಾಟ್ಗೆ ಹಾಕ್ತೀವಿ. ಮಧ್ಯಭಾಗದಲ್ಲಿ 1ನೇ ಸ್ಲಾಟಲ್ಲಿ ಅರ್ಧ ಸ್ಲಾಟ್ ಅಂತ ಕನ್ಸಿಡರ್ ಮಾಡ್ತೀವಿ, 6ನೇ ಸ್ಲಾಟನ್ನು ಅರ್ಧ ಸ್ಲಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಳಭಾಗದಲ್ಲಿರುವಂಥ ಒಂದು 4 ಸ್ಲಾಟನ್ನು ಲೆಕ್ಕ ತಗೊಳ್ತೀವಿ. ಟೋಟ್ಲಿ 5 ಆಗುತ್ತೆ. ಹಾಗಾಗಿ 1 to 6 ನಾವು ಕಾಯಿಲ್ ಥ್ರೋ ಮಾಡಿದ್ರೆ ಅದನ್ನು ಫ್ರ್ಯಾಕ್ಷನಲ್ ಪಿಚ್ ವೈಂಡಿಂಗ್ ಅಂತ ಕರಿಬೋದು. ಸೊ ಇದರಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್ನು, ನಾವು ಎಲೆಕ್ಟ್ರಿಕಲ್ ಡಿಗ್ರೀಸ್, ಒಂದು ಸರ್ಕಲಲ್ಲಿ ಮೆಕ್ಯಾನಿಕಲ್ ಡಿಗ್ರೀಸು ನಮಗೆ ಬರುವಂಥದ್ದು 360 ಡಿಗ್ರಿ ಮೆಕ್ಯಾನಿಕಲ್ ಬರುತ್ತೆ. ಬಟ್ ಎಲೆಕ್ಟ್ರಿಕಲ್ ಡಿಗ್ರೀಸನ್ನು ಕನ್ಸಿಡರ್ ಮಾಡೋಕ್ಕೆ ಹೋದಾಗ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಆಫ್ ಎ ಗಿವನ್ ಮೋಟಾರ್, ಒಂದು ಮೋಟರ್ ಎಲೆಕ್ಟ್ರಿಕಲ್ ಡಿಗ್ರೀಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ 360 ಡಿಗ್ರೀಸ್ ಇಂಟು ಪೈರ್ಸ್ ಆಫ್ ಪೋಲ್ಸ್ ಅಂತ ನಾವು ಫಾರ್ಮುಲಾನ ಬಳಸಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ಪೋಲ್ಸು 2 ಪೇರ್ಸ್ ಇದೆ, ಅಂದರೆ 4 ಪೋಲು 2 ಪೇರ್ಸ್ ಇದೆ. ಹಾಗಾಗಿ ಇಲ್ಲಿ ಒಟ್ಟಾರೆ ಎಲೆಕ್ಟ್ರಿಕಲ್ ಡಿಗ್ರೀಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಈ ಮೋಟಾರ್ಗೆ ನಮಗೆ 360 ಇಂಟು 2 ಅಂತ ಹೇಳಿದ್ರೆ 720 ಡಿಗ್ರೀಸ್ ಎಲೆಕ್ಟ್ರಿಕಲ್ ನಮಗೆ ಬರುತ್ತೆ. ಸೊ ಹಾಗಾಗಿ ಒಂದು ಸ್ಲಾಟ್ಗೆ, ಸೊ ಪ್ರತಿ ಸ್ಲಾಟಲ್ಲಿ ನಾವು ಎಷ್ಟು ಡಿಗ್ರೀಸ್ ಕ್ಯಾಲ್ಕುಲೇಷನ್ ಮಾಡಬೇಕು, ಅದು ಕನೆಕ್ಷನ್ಸ್ ಪರ್ಪಸ್ಗೆ ಬೇಕಾಗುತ್ತೆ ನಮಗೆ. ಸೊ ಹಾಗಾಗಿ ಅದಕ್ಕೆ ನಾವು ನೆಕ್ಸ್ಟು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಡಿವೈಡ್ ಬೈ ಟೋಟಲ್ ಸ್ಲಾಟ್ಸ್ ಮಾಡಿದಾಗ, ಸೊ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಬಂದು 720 ಡಿಗ್ರೀಸ್ ಆಗಿದೆ, ಸ್ಲಾಟ್ಸ್ 24 ಇದೆ. ಸೊ ಹಾಗಾಗಿ ಒಂದು ಸ್ಲಾಟ್ಗೆ ಬರುವಂಥ ಎಲೆಕ್ಟ್ರಿಕಲ್ ಡಿಗ್ರೀಸ್ ಬಂದು ಅದು 30 ಡಿಗ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಫಾರ್ 3 ಫೇಸ್ ವೈಂಡಿಂಗ್ ಡಿಸ್ಪ್ಲೇಸ್ಮೆಂಟ್ ಶುಡ್ ಬಿ 120 ಡಿಗ್ರೀಸ್ ಬಿಟ್ವೀನ್ ಫೇಸಸ್. ಆರ್ ಫೇಸಿಂದ ವೈ ಫೇಸ್ಗೆ, ವೈ ಫೇಸಿಂದ ಬಿ ಫೇಸ್ಗೆ ಫೇಸ್ ಡಿಸ್ಪ್ಲೇಸ್ಮೆಂಟು 120 ಡಿಗ್ರೀಸ್ ಎಲೆಕ್ಟ್ರಿಕಲ್ ಇರಬೇಕಾಗುತ್ತೆ. ಸೊ ಹಾಗಾಗಿ 1ನೇ ಸ್ಲಾಟಲ್ಲಿ ನೀವು 6 ಫೇಸನ್ನು ಸ್ಟಾರ್ಟ್ ಮಾಡಿದ್ರೆ 1ನೇ ಸ್ಲಾಟಿಂದ ಒಂದೊಂದು ಸ್ಲಾಟ್ಗೆ 30 ಡಿಗ್ರಿ ಬರುತ್ತೆ. ಹಾಗಾಗಿ 4 ಸ್ಲಾಟು, 4 3 12 ಅಂತ ಹೇಳ್ತೀವಿ. ಆಗ 120 ಡಿಗ್ರಿ ಬಿಟ್ಕೊಂಡು ಸೊ ನೆಕ್ಸ್ಟ್ 5ನೇ ಸ್ಲಾಟಲ್ಲಿ ವೈ ಫೇಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ 1 + 4 ವಿಲ್ ಗಿವ್ಸ್ ಯು 5. ಸೊ ಬಿ ಫೇಸು ನಿಮಗೆ
ಒಂದು ಆರ್ ಫೇಸು 1ನೇ ಸ್ಲಾಟಿಂದ ಸ್ಟಾರ್ಟ್ ಆದರೆ ಬಿ ಫೇಸ್ 5ನೇ ಸ್ಲಾಟಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 5+4 5+4 9 ಆಗುತ್ತೆ. ಸೊ 3ನೇ ಫೇಸ್ ಏನಿದೆ ಬಿ ಫೇಸು ಅದು ನಾವು 9ನೇ ಸ್ಲಾಟಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಕಾಯಿಲ್ಸ್ ಒಂದು ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಇದೆ. ಸೊ ಫಸ್ಟ್ ಫೇಸಲ್ಲಿ ಪಿಚ್ಚು ಬಂದುಬಿಟ್ಟು 1 to 6 ಹಾಕ್ತೀವಿ, ಇದು ಕ್ಲಾಕ್ ವೈಸಲ್ಲಿ ಕರೆಂಟ್ ಹರಿಯುತ್ತೆ. ಸೊ ನೆಕ್ಸ್ಟು 7 to 12 ಅದೇ ಒಂದು ಫೇಸನ್ನ ಇನ್ನೊಂದು ಕಾಯಿಲ್ ಸೆಕೆಂಡ್ ಕಾಯಿಲ್ ಇರುತ್ತೆ, ಅದು ಆಂಟಿ ಕ್ಲಾಕ್ ವೈಸಲ್ಲಿ ಕರೆಂಟ್ ಹರಿಯುತ್ತೆ. ಸೊ ನೆಕ್ಸ್ಟು 13 to 18. ಸೊ ಇಲ್ಲಿ 13 + 5 ವಿಲ್ ಗಿವ್ಸ್ ಯು 18. ಸೊ 18ನಲ್ಲಿ ಕರೆಂಟ್ ಕ್ಲಾಕ್ ವೈಸಲ್ಲಿ ಹರಿಯುತ್ತೆ. ಸೊ 19 + 20 + 5 ವಿಲ್ ಗಿವ್ಸ್ ಯು 24 ಆಗುತ್ತೆ, ಅದರಲ್ಲಿ ಆಂಟಿ ಕ್ಲಾಕ್ ವೈಸಲ್ಲಿ ಕರೆಂಟ್ ಹರಿಯುತ್ತೆ. ಸೊ ಹಾಗಾಗಿ ಬಿ ಫೇಸಲ್ಲಿ 5 + 5 10 ಆಗುತ್ತೆ. ಸೊ ಇದು ಕ್ಲಾಕ್ ವೈಸಲ್ಲಿರುತ್ತೆ. ನೆಕ್ಸ್ಟ್ ಸ್ಲಾಟ್ ಬಂದು 11 ಆಗಿರುತ್ತೆ. 11 + 5 16 ಆಗುತ್ತೆ. ಇದರಲ್ಲಿ 16ರಿಂದ 11ಕ್ಕೆ ಕರೆಂಟ್ ಹರಿಯುತ್ತೆ. ಸೊ ಆಂಟಿ ಕ್ಲಾಕ್ ವೈಸ್ ಅಂತ ಕರಿಬೋದು. ಸೊ ನೆಕ್ಸ್ಟು 17 + 5 ಅಂದರೆ 22 ಆಗುತ್ತೆ. ಸೊ ಹಾಗಾಗಿ ಇದೇ ರೀತಿ ಒಂದು ಪೋಲಲ್ಲಿ ಕರೆಂಟ್ ದಿಕ್ಕು ಒಂದಿದ್ರೆ ಇನ್ನೊಂದು ಪೋಲಲ್ಲಿ ಅದರ ಆಪೋಸಿಟ್ ಇರುತ್ತೆ. ಹಾಗಾಗಿ 12 ಕಾಯಿಲ್ಸು ಈ ರೀತಿ ಒಂದೊಂದು ಪೇಜಲ್ಲಿ 4 ಕಾಯಿಲ್ಸು 4 ಪೋಲ್ಗೆ ಇದೇ ರೀತಿ ಅರೇಂಜ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರೋಂಥ ಒಂದು ಡಯಾಗ್ರಾಮ್ ಏನಿದೆ, ಇದು 24 ಸ್ಲಾಟು 12 ಕಾಯಿಲ್ಸು 12 ಕಾಯಿಲ್ಸನ್ನು ಇಲ್ಲಿ ಪ್ರಾಪರಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಅರೇಂಜ್ ಮಾಡಿದಾಗ ಇಲ್ಲಿ A1ಇಂದ A2 ಅನ್ನೋದು ಆರ್ ಫೇಸ್ ಆಗಿರುತ್ತೆ, B1ಇಂದ B2 ಅನ್ನೋದು ನಿಮಗೆ ವೈ ಫೇಸ್ ಆಗಿರುತ್ತೆ, C1ಇಂದ C2 ಅನ್ನೋದು ನಮಗೆ ಬಿ ಫೇಸ್ ಆಗಿರುತ್ತೆ. ಸೊ A1 1ನೇ ಸ್ಲಾಟಿಂದ ಸ್ಟಾರ್ಟ್ ಆದರೆ B1 5ನೇ ಸ್ಲಾಟಿಂದ ಸ್ಟಾರ್ಟ್ ಆಗುತ್ತೆ, C1 9ನೇ ಸ್ಲಾಟಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಕೋಬೋದು. ಸೊ ಇನ್ನು ಈ ಒಂದು ಡಯಾಗ್ರಾಮಲ್ಲಿ ನಮಗೆ ಕ್ಲಿಯರಾಗಿ ಆರ್ ಫೇಸ್ 4 ಕಾಯಿಲ್ ಇದೆ, ವೈ ಫೇಸು ನಮಗೆ ಯೆಲ್ಲೋ ಫೇಸು 4 ಕಾಯಿಲ್ಸ್ ಇದೆ, ಬ್ಲೂ ಫೇಸ್ 4 ಕಾಯಿಲ್ಸ್ ಇದೆ. ಸೊ ಪ್ರತಿ ಕಾಯಿಲ್ಗೂ ಸ್ಟಾರ್ಟಿಂಗು ಎಂಡಿಂಗ್ ಅಂದರೆ ಪ್ರತಿ ಕಾಯಿಲ್ಗೂ ಸ್ಟಾರ್ಟಿಂಗ್ ಒಂದು ಕೊನೆ ಇರುತ್ತೆ, ಎಂಡಿಂಗ್ ಒಂದು ಕೊನೆ ಇರುತ್ತೆ. ಸೊ ಇದು ನಮ್ಗೆ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಾವು ಕನೆಕ್ಷನ್ಸ್ ಮಾಡಬೇಕು ಅಂತ ಹೇಳಿದಾಗ ಇವಾಗ ಆರ್ ಫೇಸಿಂದ ಎಂಡಿಂಗ್ಗೆ ಸ್ಟಾರ್ಟಿಂಗ್ ಈ ಒಂದು ಕನೆಕ್ಷನ್ಸನ್ನು ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್ ಎಂಡಿಂಗ್ ಟು ಎಂಡಿಂಗ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ನೆಕ್ಸ್ಟು ಈ ಒಂದು ಕ್ಲಾಸಲ್ಲಿ ನೀವೊಂದು ವೈಂಡಿಂಗ್ ಒಂದು ವಿಡಿಯೋನ ಅಬ್ಸರ್ವ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದಾಗ ಇದರಲ್ಲಿ ಒಂದು 24 ಸ್ಲಾಟ್ ಇರುವಂಥ ಒಂದು ವೈಂಡಿಂಗ್ ಡಯಾಗ್ರಾಮ್ ಆಗಿರುತ್ತೆ. ಮೊದಲಿಗೆ ನಾವು ಒಂದು ಕಾಯಿಲನ್ನು ಆರ್ ಫೇಸ್ ಕಾಯಿಲನ್ನು 1 to 6 ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. 1 to 6 ಆದಮೇಲೆ ನೆಕ್ಸ್ಟ್ ಕಾಯಿಲು ನಾವು 7 + 5 ಅಂದರೆ ಒಂದು ಸೈಡ್ 7 ಆಗುತ್ತೆ, +5 ಅಂದರೆ 12, 7 + 5 12 ಆಗುತ್ತೆ. ಎರಡನೇ ಕಾಯಿಲು 7 + 5 12ಗೆ ಹಾಕ್ತೀವಿ. ಸೊ ನೆಕ್ಸ್ಟ್ ಸ್ಲಾಟ್ ಇರೋವಂಥದ್ದು 13. ಸೊ ನೆಕ್ಸ್ಟು 13 + 5 ಅಂದರೆ ಸೊ ಒಂದು ಸೈಡು 13 ಆಗಿರುತ್ತೆ, ಇನ್ನೊಂದು ಸೈಡು 18 ಆಗಿರುತ್ತೆ. ಸೊ ಮೂರನೇ ಕಾಯಿಲು ನಾವಿಲ್ಲಿ ನಾವು ಈ ರೀತಿ ಅರೇಂಜ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು 19ರಿಂದ 24ಕ್ಕೆ 19 + 5 24 ಆಗುತ್ತೆ. 4ನೇ ಕಾಯಿಲ್ ಹಾಕ್ತಾಯಿದ್ದೀವಿ. ಆರ್ ಫೇಸ್ ವೈಂಡಿಂಗ್ ಆರ್ ಫೇಸ್ ಕಾಯಿಲ್ಸ್ ಇಲ್ಲಿ ನಮಗೆ ಫಿನಿಶ್ ಆಯಿತು. ಸೊ ಅದೇ ರೀತಿ ಇದಕ್ಕೊಂದು ಎಂಡ್ ಕನೆಕ್ಷನ್ಸನ್ನು ಕೊಡಬೇಕು ಅಂತ ಹೇಳಿದಾಗ ಪ್ರತಿ ಒಂದು ಕಾಯಿಲ್ಗೂ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅಂತ ಬರುತ್ತೆ. ಎರಡನೇ ಕಾಯಿಲ್ಗೂ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅಂತ ಬರುತ್ತೆ. ಮೂರನೇ ಕಾಯಿಲ್ಗೂ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅಂತ ಬರುತ್ತೆ. ನಾಲ್ಕನೇ ಕಾಯಿಲ್ ಕೂಡ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಅಂತ ಬರುತ್ತೆ. ಇದು ಕನೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಎಂಡಿಂಗಿಂದ ಎಂಡಿಂಗ್ಗೆ, ಸೊ ಒಂದು ಫಸ್ಟ್ ಕಾಯಿಲ್ ಎಂಡಿಂಗಿಂದ ಸೆಕೆಂಡ್ ಕಾಯಿಲ್ ಎಂಡಿಂಗ್ಗೆ ಕನೆಕ್ಷನ್ ಕೊಡಬೇಕು. ಸೊ ಈ ಒಂದು ಕೊನೆಯನ್ನು ನಾವು U1 ಅಂತ ಕರಿತೀವಿ. ಸೊ ಇನ್ನೊಂದು ಕೊನೆಯನ್ನು ನಾವು U2 ಅಂತ ಕರಿತೀವಿ. ಮೊದಲನೇ ಕಾಯಿಲ್ ಇಂದ ಎರಡನೇ ಕಾಯಿಲ್ ಎಂಡಿಂಗ್ ಟು ಎಂಡಿಂಗ್ ಕೊಟ್ಟಿದ್ದೀವಿ. ಸೊ ಎರಡನೇ ಕಾಯಿಲ್ ಸ್ಟಾರ್ಟಿಂಗಿಂದ ನೆಕ್ಸ್ಟು ಕನೆಕ್ಷನ್ನು ಮೂರನೇ ಕಾಯಿಲ್ ಸ್ಟಾರ್ಟಿಂಗ್ ಹೋಗುತ್ತೆ. ಸೊ ನೆಕ್ಸ್ಟು ಮೂರನೇ ಕಾಯಿಲ್ ಎಂಡಿಂಗಿಂದ ನಾಲ್ಕನೇ ಕಾಯಿಲ್ ಎಂಡಿಂಗ್ಗೆ ಸ್ಟಾರ್ಟಿಂಗು ಆಚೆ ಬರುತ್ತೆ, ಅದನ್ನು U2 ಅಂತ ಕರಿತೀವಿ. ಸೊ U1 U2 ಒಂದು ಫೇಸಿನ ವೈಂಡಿಂಗ್ಸ್ ಆಯಿತು. ಇನ್ನು ಅದಾದಮೇಲೆ ನೆಕ್ಸ್ಟು ನಾವು ಎರಡನೇ ಫೇಸ್ ಏನಿದೆ, ಆ ಎರಡನೇ ಫೇಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ
ಎಲೆಕ್ಟ್ರಿಕಲ್ ಡಿಗ್ರೀಸನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಎಲೆಕ್ಟ್ರಿಕಲ್ ಡಿಗ್ರೀಸ್ ಕನ್ಸಿಡರ್ ಮಾಡಿದಾಗ ಒಂದನೇ ಸ್ಲಾಟಿಂದ 5ನೇ ಸ್ಲಾಟಿಗೆ ಬರುವಂಥ ಡಿಗ್ರೀಸು 120 ಆಗಿರುತ್ತೆ. ಸೊ 30 3 4 12 ಆಗುತ್ತೆ. ಸೊ 4 ಸ್ಲಾಟ್ ಇದೆ, 4 3 12 ಆಗುತ್ತೆ. 120 ಡಿಗ್ರಿ ಬಿಟ್ಕೊಂಡು 5ನೇ ಸ್ಲಾಟಲ್ಲಿ ವೈ ಪೇಜು ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲೊಂದು ಕಾಯಿಲು 5 + 5 5ಇಂದ 10ಗೆ. ನೆಕ್ಸ್ಟು ಅಲ್ಲಿ 11 + 5 16 ಆದಮೇಲೆ 17 + 5. ಸೊ ಇದು 3ನೇ ಕಾಯಿಲ್ ಆಯಿತು. ಈ 4ನೇ ಕಾಯಿಲ್ ನಾವು 23ನೇ ಸ್ಲಾಟಿಂದ ಅದನ್ನು ಹಾಕಿದಾಗ ಅದು ನೆಕ್ಸ್ಟು ನಮಗೆ 4ನೇ ಸ್ಲಾಟ್ಗೆ ಬರುತ್ತೆ. ಹಾಗಾಗಿ ಎಲ್ಲೋ ಪೇಜಲ್ಲಿ ನಾವು 4 ಕಾಯಿಲ್ಸನ್ನು ಅರೇಂಜ್ ಮಾಡಿದ್ವಿ. ಇದನ್ನು ವೈಂಡಿಂಗ್ ಡಯಾಗ್ರಾಮ್ ಅಥವಾ ಒಂದು ಚಿತ್ರ ಅಥವಾ ವೈಂಡಿಂಗ್ ನಾವು ಯಾವ ರೀತಿ ನಾವು ಮೋಟ್ರಸಲ್ಲಿ ಮಾಡಬೇಕು ಅನ್ನೋದು ನಮಗೆ ಈ ಒಂದು ಡಯಾಗ್ರಾಮ್ ನೋಡಿದಾಗ ಗೊತ್ತಾಗುತ್ತೆ. ಈ 1 ಅನ್ನೋದು ಇಲ್ಲಿ ಕೊನೆಗಳಾಗಿರುತ್ತೆ. 1 ಅನ್ನೋದು ಇಲ್ಲಿ ಕೊನೆಗಳಾಗಿರುತ್ತೆ. ವೈ ಪೇಜ್ ಆದಮೇಲೆ ವೈ ಪೇಜ್ ಕೂಡ ಅದೇ ರೀತಿ ನಾವು ಒಂದು ಕೊನೆಯನ್ನು ಸ್ಟಾರ್ಟಿಂಗ್ ಅಂತ ತೊಗೊಳ್ತೀವಿ, ಇನ್ನೊಂದು ಕೊನೆಯನ್ನು ಎಂಡಿಂಗ್ ಅಂತ ತೊಗೊಳ್ತೀವಿ. ಸೊ ಎಲ್ಲ ಒಂದು ಕಾಯಿಲ್ಸ್ಗೂ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಬರುತ್ತೆ. ಸೊ ಮೊದಲನೇ ಕಾಯಿಲ್ ಒಂದು ಎಂಡಿಂಗಿಂದ 2ನೇ ಕಾಯಿಲ್ ಎಂಡಿಂಗೆ ನಾವು ಕನೆಕ್ಷನ್ಸನ್ನು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎಂಡಿಂಗ್ ಟು ಎಂಡಿಂಗ್, ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್, ಎಂಡಿಂಗ್ ಟು ಎಂಡಿಂಗ್ ಮತ್ತು ಸ್ಟಾರ್ಟಿಂಗು ಕೊನೆ ಆಗುತ್ತೆ. ಆ ರೀತಿ ಈ ಒಂದು ವೈಂಡಿಂಗ್ನ ಒಂದು ಬಿಗಿನಿಂಗನ್ನು ನಾವು V1 ಅಂತ ಕರಿತಾ ಇದ್ದೀವಿ. V1 ಆದಮೇಲೆ E ಟು E ಕನೆಕ್ಟ್ ಆಗುತ್ತೆ, S ಟು S ಕನೆಕ್ಟ್ ಆಗುತ್ತೆ, ಮತ್ತು E ಟು E ಕನೆಕ್ಟ್ ಆಗುತ್ತೆ. ಎಸ್ಸು ನಮಗೆ ಆಚೆ ಬರುತ್ತೆ. ಸೊ ಅದನ್ನು V2 ಈ ಒಂದು ವೈಂಡಿಂಗ್ನ ಕೊನೆಗಳನ್ನ ನಾವು V1 ಮತ್ತು V2 ಅಂತ ನಾವು ಇಲ್ಲಿ ಕರಿತಾ ಇದ್ದೀವಿ. ಇದಾದ ನಂತರ ನನಗೆ 3ನೇ ಫೇಸು 9ನೇ ಸ್ಲಾಟಿಂದ ನಮಗೆ ಕಾಯಿಲ್ಸು ಸ್ಟಾರ್ಟ್ ಆಗುತ್ತೆ. ಸೊ ಬಿ ಫೇಸು ಫಸ್ಟ್ ಕಾಯಿಲ್ ನಾವು 9ನೇ ಸ್ಲಾಟಿಂದ ತಗೊಳ್ತೀವಿ. 9ನೇ ಸ್ಲಾಟಿಂದ 9 + 5 ಅಂದರೆ ಅದು 16ಕ್ಕೆ ಹೋಗುತ್ತೆ. ಸೊ ಅದು ಮೊದಲನೇ ಕಾಯಿಲ್ ಆಗಿರುತ್ತೆ. 2ನೇ ಕಾಯಿಲು 15 + 5 ಅಂದರೆ 20, 15ರಿಂದ 20 ಹೋಗಿರುತ್ತೆ. ಸೊ ಅದೇ ರೀತಿ 3ನೇ ಕಾಯಿ ಇದರಲ್ಲಿ ಬರೋಂಥ 3ನೇ ಕಾಯಿಲು ಈ ಕಡೆ ಲಾಸ್ಟ್ಗೆ ಕನೆಕ್ಟ್ ಆಗಬೇಕಾಗಿರುತ್ತೆ. ಮತ್ತು ಇದು 2ನೇ ಸ್ಲಾಟಿಗೆ ಬರುತ್ತೆ. ಅದಾದಮೇಲೆ 3 + 5 8 ಆಗುತ್ತೆ. 4 ಕಾಯಿಲ್ಸು ಬ್ಲೂ ಫೇಸ್ನ 4 ಕಾಯಿಲ್ಸು ಇದೇ ರೀತಿ ನಾವು ಇಲ್ಲಿ ಅರೇಂಜ್ ಮಾಡ್ತೀವಿ. ಅದರ ಕನೆಕ್ಷನ್ಸನ್ನು ಕೂಡ ಅದೇ ರೀತಿ ನಾವು ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್, ಎಂಡಿಂಗ್ ಟು ಎಂಡಿಂಗ್ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು ಈ ರೀತಿ ಅರೇಂಜ್ ಮಾಡಿದಾಗ ಮೊದಲನೇ ಕಾಯಿಲಲ್ಲಿ ಕರೆಂಟು ಕ್ಲಾಕ್ ವೈಸಲ್ಲಿ ಹರಿದ್ರೆ 2ನೇ ಕಾಯಿಲಲ್ಲಿ ಆಂಟಿ ಕ್ಲಾಕ್ ವೈಸಲ್ಲಿ ಹರಿಯುತ್ತೆ, ಇನ್ನೊಂದರಲ್ಲಿ ಕ್ಲಾಕ್ ವೈಸು ಮತ್ತು ಇನ್ನೊಂದರಲ್ಲಿ ಆಂಟಿ ಕ್ಲಾಕ್ ವೈಸ್. ಹಾಗಾಗಿ ಇಲ್ಲಿ 4 ಪೋಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಇದನ್ನು ಕೂಡ ನಾವು ಸ್ಟಾರ್ಟಿಂಗ್ ಎಂಡ್ಸನ್ನು ನಾವು W1 ಅಂತ ನಾವು ತಗೊಳ್ತೀವಿ. ಸೊ ಇನ್ನೊಂದು ಕೊನೆಯನ್ನು ನಾವು W2 ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಕನೆಕ್ಷನ್ಸನ್ನು ಅದೇ ರೀತಿ ಆರ್ ಪೇಜಲ್ಲಿ ವೈ ಪೇಜಲ್ಲಿ ಯಾವ ರೀತಿ ಮಾಡಿದ್ದೀವೋ ಅದೇ ರೀತಿ ನಾವು ಕನೆಕ್ಷನ್ಸನ್ನು ಮಾಡಿಕೊಂಡು ಹೋಗ್ತೀವಿ. ಸೊ ಇಷ್ಟು ಇದು ವೈಂಡಿಂಗ್ ಡಯಾಗ್ರಾಮ್ ಆಗಿರುತ್ತೆ. ಇದನ್ನು ಆ್ಯಕ್ಚುಲಿ ಪ್ರತಿಯೊಬ್ಬರು ತಪ್ಪದೆ ನೀವು ನಿಮ್ಮ ಒಂದು ಡ್ರಾಯಿಂಗಲ್ಲಿ ಮಾಡಬೇಕಾಗಿರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೋ ಫಾರ್ ನಾನು ವೈಂಡಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟಿದ್ದೀನಿ. ಅದರ ಪ್ರಕಾರ ನೀವು ಈ ಒಂದು ಅಸೈನ್ಮೆಂಟನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ. ಈ ಅಸೈನ್ಮೆಂಟಲ್ಲಿ ಫಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಪೋಲ್ ಪಿಚ್, ಕಾಯಿಲ್ ಪಿಚ್, ಫುಲ್ ಪಿಚ್ ಆ್ಯಂಡ್ ಫ್ರ್ಯಾಕ್ಷನಲ್ ಪಿಚ್. ಇಲ್ಲಿ ಪಿಚಸ್ ಬಗ್ಗೆ ಕೇಳಿದ್ದೀನಿ. ಪೋಲ್ ಪಿಚ್ ಅಂದರೆ ಏನು, ಕಾಯಿಲ್ ಪಿಚ್ ಅಂದರೆ ಏನು, ಫುಲ್ ಪಿಚ್ ಅಂದರೆ ಏನು, ಫ್ರ್ಯಾಕ್ಷನಲ್ ಪಿಚ್ ಅಂದರೆ ಏನು, ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ. ವಾಟ್ ಆರ್ ದ ಟೈಪ್ಸ್ ಆಫ್ AC ಮೋಟಾರ್ ವೈಂಡಿಂಗ್ಸ್. ಸೊ AC ಮೋಟಾರ್ ವೈಂಡಿಂಗ್ಸನ್ನು ಎಷ್ಟು ಥರ ವೈಂಡಿಂಗ್ಸನ್ನು ನಾವು ನೋಡ್ತೀವಿ ಅಂತ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೆಕ್ಸ್ಟು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫುಲ್ ಕಾಯಿಲ್ ಆ್ಯಂಡ್ ಆಫ್ ಕಾಯಿಲ್ ವೈಂಡಿಂಗ್. ಫುಲ್ ಕಾಯಿಲು ಮತ್ತು ಆಫ್ ಕಾಯಿಲ್ ವೈಂಡಿಂಗ್ ಅಂತ ಯಾವುದನ್ನು ಕರೀತಾರೆ, ಅದಕ್ಕಿರೋಂಥ ಒಂದು ಮೇಜರ್ ಡಿಫ್ರೆನ್ಸ್ ಏನಿದೆ ಅದನ್ನು ನೀವು ಹೇಳಬೇಕು. ಆ್ಯಂಡ್ ರೈಟ್ ದ ಫಾರ್ಮುಲಾ ಫಾರ್ ಪೋಲ್ ಪಿಚ್. ಪೋಲ್ ಪಿಚ್ಗೆ ನೀವು ಫಾರ್ಮುಲಾಸನ್ನು ನೀವು ಹೇಳಬೇಕಾಗಿರೋದು. ಸೊ ಇಷ್ಟರವರೆಗೂ ಈ ಒಂದು PPT ಕ್ಲಾಸನ್ನು ನೀವು ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಟೆಂಡಿಂಗ್ ದ ಕ್ಲಾಸ್.